Dear students, welcome back to a social class. In the previous class, we discussed about the history third lesson, ancient civilizations of India. I hope you understand this lesson. So, in previous classes, ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ ವೆನ್ ನೊಮ್ಯಾಡಿಕ್ ಲೈಫ್ ಬಿಕಮ್ ಸ್ಟೇಬಲ್ ದ ಫಸ್ಟ್ ಅರ್ಬನೈಸೇಷನ್ ಬಗ್ಗೆ ಹೇಳಿದ್ದೆ, ದ ಸಿಗ್ನಿಫಿಕೆನ್ಸ್ ಆಫ್ ದ ಸಿಟೀಸ್ ಬಗ್ಗೆ ಹೇಳಿದ್ದೆ. ಸೊ ಮಹೇಂಜಾದಾರೋ ಟೌನ್ ಬಾತ್ ಟ್ಯಾಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಟೌನ್ ಪ್ಲಾನಿಂಗ್ ಬಗ್ಗೆ ಹೇಳಿದ್ದೆ, ಟೌನ್ ಲೈಫ್ ಬಗ್ಗೆ ಹೇಳಿದ್ದೆ, ಯಾವ ರೀತಿ ಕಟ್ಕೊಂಡಿದ್ರು, ದ ಡಿಕ್ಲೈನ್ ಆಫ್ ದ ಟೌನ್ಸ್ ಯಾಕೆ ಡಿಕ್ಲೈನ್ ಆಯಿತು, ಹರಪ್ಪನ್ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಏಜ್ ಬಂದರೆ ದ ಫೋರ್ ವೇದಾಸ್, ಋಗ್ವೇದ, ಸಾಮವೇದ, ಯಜುರ್ವೇದ ಆ್ಯಂಡ್ ಅಥರ್ವ ವೇದದ ಬಗ್ಗೆ ಹೇಳ್ತಾ ಇದ್ದೆ. ಆ್ಯಂಡ್ ಋಗ್ವೇದ ಪೀರಿಯಡ್ದು ಸೋಷಿಯಲ್ ಸಿಸ್ಟಮ್, ಎಕನಾಮಿಕ್ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್, ರಿಲಿಜಿಯಸ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ದ ಟೂ ಪೀರಿಯಡ್ಸ್ ಬರುತ್ತೆ ಋಗ್ವೇದದಲ್ಲಿ. ದ ಓಲ್ಡೆಸ್ಟ್ ವೇದ ಇಸ್ ಋಗ್ವೇದದಲ್ಲಿ ಎರಡು ಪೀರಿಯಡ್ ಬರುತ್ತೆ, ಒಂದು ಋಗ್ವೇದಿಕ್ ಪೀರಿಯಡು, ಒಂದು ಪೋಸ್ಟ್ ಋಗ್ವೇದಿಕ್ ಪೀರಿಯಡು. ಋಗ್ವೇದದ ಕಾಲ ವೇದಗಳ ನಂತರದ ಕಾಲ ಅಂತ ಹೇಳ್ತೀವಿ, ಅದ್ರ ಲೈಫ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಪೋಸ್ಟ್ ಋಗ್ವೇದ ಪೀರಿಯಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಐ ಆಮ್ ಎಕ್ಸ್ಪ್ಲೈನಿಂಗ್, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಫ್ಟರ್ ಋಗ್ವೇದ, ಸಾಮವೇದ, ಯಜುರ್ವೇದ ಆ್ಯಂಡ್ ಅಥರ್ವವೇದ ಅಪಿಯರ್ಡ್ ಆಸ್ ದ ಕಂಟಿನ್ಯೂಯೇಷನ್ ಆಫ್ ಕಾಂಟ್ರಿಬ್ಯೂಟರಿ. These are named after three priests who conduct three different types of yagnas. ಸೊ ನಾನು ಇದ್ರ ಬಗ್ಗೆ ಹೇಳಿದ್ದೆ ಅನಿಸುತ್ತೆ, ಹೇಳಿದ್ದೆ ಅಲ್ವಾ. ಸೊ ಶೂದ್ರಸ್ ಇದ್ರ ಬಗ್ಗೆ ಹೇಳಿದ್ದೆ, ಹೇಳಿದ್ದೆ ಅನಿಸುತ್ತಲ್ವಾ. ವೇಟ್ ಚಿಲ್ಡ್ರನ್, ಹೇಳಿದ್ದೆ. ರಿಲಿಜಿಯಸ್ ಸಿಸ್ಟಮ್ ಬಗ್ಗೆ ಇದು ಹೇಳಿದ್ದೆ ಅಲ್ವಾ. ಓಕೆ, ಹೇಳಿದ್ದೆ. ಸೊ ಉಪನಿಷತ್ಸು, ಕರ್ಮ, ರಿಲಿಜಿಯಸ್ ಸಿಸ್ಟಮ್ ಇದ್ರ ಬಗ್ಗೆ ಹೇಳಿದ್ದೆ. ಮೇ ಬಿ ಮತ್ತೆ ಎಗೈನ್ ಅದನ್ನು ನಾನು ಮಾಡಿದ್ದೆ ಅನಿಸುತ್ತೆ. ಓಕೆ, ಇದೆಲ್ಲದ್ರ ಬಗ್ಗೆ ಹೇಳಿದ್ದೀನಿ. ಸೊ ಪೊಲಿಟಿಕಲ್ ಸಿಸ್ಟಮ್ಮು, ಸೊ ರಿಲಿಜಿಯಸ್ ಸಿಸ್ಟಮ್ಮು, ಇದೆಲ್ಲದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಅದು ಹೋಮ್ವರ್ಕನ್ನು ನಾನು ನೋಟ್ಸನ್ನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ಯು ಪ್ರಿಪೇರ್ಡ್ ದ ನೋಟ್ಸ್ ಫಾರ್ ಏನ್ಸಿಯಂಟ್ ಸಿವಿಲೈಜೇಷನ್ ಆಫ್ ಇಂಡಿಯಾ. ಆ್ಯಂಡ್ ಯಾವಾಗ ಅಂತ ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ, ಆವಾಗ ಅದನ್ನು ಬರೆದ್ಬಿಟ್ಟು ನನಗೆ ತೊಗೊಂಬನ್ನಿ. ಓಕೆ, so now I move on to the next civilization, ancient civilizations of the world. Okay, so I hope you understand that previous lesson, ancient civilization of India. Now today in this class I move on to the next lesson, means the fourth lesson of your social subject in 8th standard, that is ancient civilizations of the world. Okay, many other civilizations flourished in various parts of the world at the time of Indus Valley civilization. We can see the Egyptian civilization, Mesopotamian civilization and Chinese civilization in Asia and Africa. ಸೊ ಇಂಡಿಯಾ ಅಂತ ಬಂತಂದರೆ ಹರಪ್ಪ ಸಿವಿಲೈಜೇಷನ್ ಅಂತ ಹೇಳ್ಬೋದು, ಹರಪ್ಪ ಮತ್ತು ಮಹೇಂಜಾದಾರೋ ಅಂತ ಹೇಳ್ಬೋದು. ಸೊ ವರ್ಲ್ಡ್ ಅಂತ ತಗೊಂಡ್ರೆ ವಿ ಹ್ಯಾವ್ ಟು ಸಿ ದ 3 ಸಿವಿಲೈಜೇಷನ್. ಒನ್ ಈಸ್ ಈಜಿಪ್ಟಿಯನ್ ಸಿವಿಲೈಜೇಷನ್, ಮೆಸೊಪೊಟಾಮಿಯನ್ ಸಿವಿಲೈಜೇಷನ್ ಆ್ಯಂಡ್ ಚೈನೀಸ್ ಸಿವಿಲೈಜೇಷನ್. 3 ನಾಗರಿಕತೆಗಳು ಬರುತ್ತೆ ಇಡೀ ಪ್ರಪಂಚದಲ್ಲಿ, ಒಂದು ಈಜಿಪ್ಟ್, ಮೆಸೊಪೊಟಾಮಿಯಾ ಮತ್ತು ಚೈನೀಸ್. ಓಕೆ, ಭಾರತ ಅಂತ ತಗೊಂಡ್ರೆ ಭಾರತದ ಮೊದಲ ನಾಗರಿಕತೆ ಯಾವುದು ಅಂದರೆ ಹರಪ್ಪ ನಾಗರಿಕತೆ. ಅದನ್ನು ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್ ಲೆಸನ್. ಓಕೆ, ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ civilization of the world is the Egyptian civilization. Generally, all civilizations have originated in the river plains. The Egyptian civilization could take birth due to the presence of the river Nile. The relics obtained here proclaim the grandeur of Egypt. Huge pyramids, sculptures, temples, and the inscriptions in these temples tell us a lot about Egyptian culture and history.
ಓಕೆ, ಇಡೀ ವರ್ಲ್ಡಲ್ಲಿ ಬರುವಂಥ ಸಿವಿಲೈಸೇಷನ್ಗಳು ಯಾವುದು ಅಂತಂದರೆ ಸಿವಿಲೈಸೇಷನ್ಗಳು ಯಾವುದು ಅಂದರೆ ಈಜಿಪ್ಟಿಯನ್ ಸಿವಿಲೈಸೇಷನ್, ಮೆಸೊಪಟೋಮಿಯನ್ ಸಿವಿಲೈಸೇಷನ್, ಚೈನೀಸ್ ಸಿವಿಲೈಸೇಷನ್. ಈಜಿಪ್ಟಿಯನ್ ಸಿವಿಲೈಸೇಷನ್ ಹ್ಯಾವ್ ಒರಿಜಿನೇಟೆಡ್ ಇನ್ ದ ರಿವರ್ ವ್ಯಾಲಿ ಅಟ್ ದ ಪ್ರೆಸೆನ್ಸ್ ಆಫ್ ದ ರಿವರ್ ನೈಲ್ ನದಿಯ ದಡದಲ್ಲಿ. ಸೊ ಇದೇನಾಗುತ್ತೆ, ಒರಿಜಿನೇಟ್ ಆಗುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್. ದ ಈಜಿಪ್ಟಿಯನ್ ಸಿವಿಲೈಸೇಷನ್, ದ ಫಸ್ಟ್ ಕ್ವಶನ್ ಈಸ್ ವೇರ್ ವಾಸ್ ಈಜಿಪ್ಟಿಯನ್ ಸಿವಿಲೈಸೇಷನ್ ಒರಿಜಿನೇಟೆಡ್? ಇನ್ ದ ರಿವರ್ ನೈಲ್. ದ ರಿಲಿಕ್ಸ್ ಅಪ್ಟೈನ್ಡ್, ಅಲ್ಲಿ ಸಿಕ್ಕಿರುವಂತಹ ರಿಲಿಕ್ಸ್, ಕೆಲವೊಂದು ಪಳೆಯುಳಿಕೆಗಳ ಆಧಾರದ ಮೇಲೆ ವಿ ಹ್ಯಾವ್ ಟು ಸಿ ದ ಗ್ರ್ಯಾಂಡ್ಯೂರ್ ಆಫ್ ದ ಈಜಿಪ್ಟಿನ ವೈಭವತೆಯನ್ನು ಏನು ಮಾಡುತ್ತೆ, ಅಲ್ಲಿನ ಕೆಲವೊಂದು ವಸ್ತುಗಳು ಸಾರುತ್ತೆ. ಹ್ಯೂಜ್ ಪಿರಮಿಡ್ಸ್, ಅಲ್ಲಿ ಸಿಕ್ಕಿರುವಂಥ ಪಿರಮಿಡ್ಸ್ಗಳು, ಸ್ಕಲ್ಪ್ಚರ್ಸ್, ಟೆಂಪಲ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್, ಇಟ್ ಈಸ್ ಟು ದ proclaim of the grandeur of Egyptian civilization. So temples tell us a lot about Egyptian culture and history. ಸೊ ಈಜಿಪ್ಟಿನ ಕಲ್ಚರು ಮತ್ತು ಇದ್ರ ಬಗ್ಗೆ ಏನಾಗುತ್ತೆ, ಅತಿ ಹೆಚ್ಚಿನದಾಗಿ ನಾವು ನೋಡ್ಬೋದು. ದ ಕಾಂಟ್ರಿಬ್ಯೂಷನ್ ಆಫ್ ದ ಈಜಿಪ್ಟಿಯನ್ಸ್, ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ? Egyptians were expert farmers. They were expert farmers. They knew a lot about irrigation ಬಗ್ಗೆ ತಿಳಿದಿತ್ತು. They built temples. They invented the calendar, which has helped us to measure time more than anything else. They had mastered the art of writing. The symbolic language, it consists of small drawings, has been called hieroglyphics. It called the sacred ರಿವರ್ಸ್ ಅಂತ ಕರೀತಾರೆ. ಸೊ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಈಜಿಪ್ಟಿಯನ್ಸ್ ಅಂತ ಬಂದರೆ, ಸೊ ದ ಈಜಿಪ್ಟಿಯನ್ಸ್ ವರ್ ಎಕ್ಸ್ಪರ್ಟ್ ಫಾರ್ಮರ್ಸ್ ಆಗಿರ್ತಾರೆ. ದೆ ನ್ಯೂ ಎ ಲಾಟ್ ಆಫ್ ಅಬೌಟ್ ಇರಿಗೇಷನ್ ಬಗ್ಗೆ ಅವರು ತಿಳ್ಕೊಂಡಿದ್ರು. ದೆ ಬ್ಯೂಲ್ಡ್ ಟೆಂಪಲ್ಸ್, ಇನ್ವೈಟೆಡ್ ದ ಕ್ಯಾಲೆಂಡರ್ಸ್ನ ಇನ್ವೈಟ್ ಮಾಡ್ತಾರೆ. ಆ್ಯಂಡ್ ಆಲ್ ಮೋರ್ ಥಿಂಗ್ ಎನಿಥಿಲ್ಸ್, ದೆ ವಾಸ್ ಮಾಸ್ಟರ್ಡ್ ದ ಆರ್ಟ್ ಆಫ್ ರೈಟಿಂಗ್ಸಲ್ಲಿ ಏನಾಗಿರುತ್ತೆ, ಎಕ್ಸ್ಪರ್ಟ್ ಆಗಿರ್ತಾರೆ. ದೆ ವರ್ ಯೂಸ್ಡ್ ದ ಸಿಂಬಾಲಿಕ್ ಲ್ಯಾಂಗ್ವೇಜಸ್ಸು. ಇಟ್ ಈಸ್ ಕನ್ಸಿಸ್ಟ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್ಗಳನ್ನು ಒಳಗೊಂಡಿರುತ್ತೆ. ದೇ ಆರ್ ಕಾಲ್ಡ್ ಹ್ಯಾಸ್ ಹೆರೋಗ್ಲಪಿಕ್ಸ್ ಅಥವಾ ಸೇಕ್ರೆಡ್ ರೈಟಿಂಗ್ಸ್ ಅಂತ ಹೇಳಿ ಕರೀತಾರೆ. ಸೊ ಸ್ಮಾಲ್ ಡ್ರಾಯಿಂಗ್ಸ್ಗಳನ್ನು ಒಳಗೊಂಡಿರುವಂಥ ಕೆಲವೊಂದು ರೈಟಿಂಗ್ಸ್ಗಳನ್ನು ಅವರು ಮಾಡಿರ್ತಾರೆ. ಅವ್ರದ್ದು ರೈಟಿಂಗ್ನ ಏನಂತ ಕರೀತಾರೆ ಅಂದರೆ ಹೆರೋಗ್ಲಪಿಕ್ಸ್ ಅಂತ ಕರೀತಾರೆ. ದ ಫಸ್ಟ್ ಕ್ವಶನ್ ಈಸ್, ಓಕೆ, ಈಜಿಪ್ಟಿಯನ್ ಸಿವಿಲೈಸೇಷನ್ ಒರಿಜಿನೇಟೆಡ್ ಇನ್ ವಿಚ್ ರಿವರ್? ಸೆಕೆಂಡ್ ಒನ್, ವಾಟ್ ಈಸ್ ಹೆರೋಗ್ಲಪಿಕ್ಸ್? ಇಟ್ ಕನ್ಸಿಸ್ಟ್ಸ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್, ಹ್ಯಾಸ್ ಬೀನ್ ಕಾಲ್ಡ್ ಹೆರೋಗ್ಲಪಿಕ್ಸ್. ಅಥವಾ ಡಿಫೈನ್ ಹೆರೋಗ್ಲಪಿಕ್ಸ್ ಅಂತ ಹಾಕಿ. ಸೊ ಡಿಫೈನ್ ಹೆರೋಗ್ಲಪಿಕ್ಸ್ ಅಂದರೆ ಏನು? ಇಟ್ಸ್ ಕನ್ಸಿಸ್ಟ್ಸ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್, ಹ್ಯಾಸ್ ಬೀನ್ ಕಾಲ್ಡ್ ಹ್ಯಾಸ್ ಹೆರೋಗ್ಲಪಿಕ್ಸ್. ಗಾಟ್ ಇಟ್? ದ ಸೆಕೆಂಡ್ ಕ್ವಶನ್. ಓಕೆ, ಈಜಿಪ್ಟಿಯನ್ ಸಿವಿಲೈಸೇಷನ್ ಒರಿಜಿನೇಟೆಡ್ ಇನ್ ನೈಲ್ ರಿವರ್. ದ ಸೆಕೆಂಡ್ ಒನ್, ಡಿಫೈನ್ ದ ಹೆರೋಗ್ಲಪಿಕ್ಸ್ ಅಂತ ಹೇಳಿದರೆ ಇಟ್ ಕನ್ಸಿಸ್ಟ್ಸ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಈಜಿಪ್ಟಿಯನ್ಸ್ ಅಂದರೆ ದೇ ವರ್ ಎಕ್ಸ್ಪರ್ಟ್ ಫಾರ್ಮರ್ಸ್, ದೇ ವರ್ ನೋ ಅಬೌಟ್ ದ ಇರಿಗೇಷನ್, they were built beautiful temples, they invented the calendar, more thing anything else, they were the mastered of the art of writings ಅಂತ ಹೇಳ್ಬೋದು. ದ ನೈಲ್ ವ್ಯಾಲಿ. ಓಕೆ, ಈಗಾಗಲೇ ತಿಳ್ಕೊಂಡಿದ್ರಿ ಈಜಿಪ್ಟಿಯನ್ ಸಿವಿಲೈಸೇಷನ್ ಒರಿಜಿನೇಟೆಡ್ ಇನ್ ದ ರಿವರ್ ನೈಲ್. ಎವ್ರಿ ರೈನಿ ಸೀಸನ್ the Nile river would transfer the Nile valley into the huge lake. After the valley dried up in summer, a fertile layer of the clay soil would be the grazing field and neighboring agriculture lands. The work that would needed to labor of hundreds of the people was being done by the kind river all alone. This fertile land provided food for the population of the first town in the area. Not all agriculture regions were in the valley. Hence, through small canals and wells, they were responsible for the development of complex system of the irrigation through the land. So, every rainy season, the Nile river was
ಫಿಲ್ಡ್ ಅಪ್. ಸೊ ಅದು ಎವ್ರಿ ರೈನಿ ಸೀಸನಲ್ಲಿ ಅದೇನಾಗ್ತಾಯಿತ್ತು, ಫುಲ್ ಆಗ್ತಾಯಿತ್ತು. ಆಫ್ಟರ್ ದ ವ್ಯಾಲಿ ಡ್ರೈಡ್ ಅಪ್, ಅದು ಸಮ್ಮರಲ್ಲಿ ಡ್ರೈಡ್ ಆದಾಗ ದೇವರ್ ಪೀಪಲ್ ಯೂಸ್ಡ್ ದಟ್ ಪ್ಲೇಸಸ್ ಆ್ಯಸ್ ಎ ಗ್ರೇಸಿಂಗ್ ಫೀಲ್ಡ್. ಓಕೆ, ಅದನ್ನು ಉಳುಮೆ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರು. ದಿಸ್ ಫರ್ಟಿಲಿ ಲ್ಯಾಂಡ್ ಪ್ರೊವೈಡೆಡ್ ಫುಡ್ ಫಾರ್ ದ ಪಾಪ್ಯುಲೇಷನ್. ಅಲ್ಲಿನ ಜನರಿಗೆ ಏನು ಮಾಡ್ತಾ ಇತ್ತು, ಆಹಾರವನ್ನು ಒದಗಿಸ್ತಾ ಇತ್ತು. ನಾಟ್ ಆಲ್ ಅಗ್ರಿಕಲ್ಚರ್ ರೀಸನ್ಸ್ ವರ್ ಇನ್ ದ ವ್ಯಾಲಿ, ಹೆನ್ಸ್ ಥ್ರೂ ದ ಸ್ಮಾಲ್ ಕೆನಲ್ಸ್, ನೀರನ್ನು ಬೇರೆ ಹೊಲಗಳಿಗೆ ಹಾಯಿಸಲು ಕೆನಲ್ಸ್ಗಳ ಮೂಲಕ, ವೆಲ್ಸ್ಗಳ ಮೂಲಕ ಏನು ಮಾಡ್ತಾಯಿದ್ರು, ಅದನ್ನು ಡೆವಲಪ್ ಮಾಡ್ಕೊಳ್ತಾಯಿದ್ರು. ಇರಿಗೇಷನ್ ಥ್ರೂ ದ ಲ್ಯಾಂಡ್. ಸೊ ಆ ನದಿಯಿಂದ, ಆ ಜಾಗದಿಂದ ಇರಿಗೇಷನನ್ನು ಸ್ಟಾರ್ಟ್ ಮಾಡಿ, ಬಿಕಾಸ್ ದೇ ವರ್ ಎಕ್ಸ್ಪರ್ಟ್ ಫಾರ್ಮರ್ಸ್. The prosperous, wealthy Egyptian peasants and citizens during their leisures engaged themselves to creation of artistic works. So the previous prosperous, wealthy Egyptian civilization people, during their leisure periods, ಬಿಡುವಿನ ಕಾಲವನ್ನು, they were engaged as a creation of artistic works. ಕರಕುಶಲ ವಸ್ತುಗಳನ್ನು ಮಾಡೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. The role of the priest was created to interpret nature and explain it. ಪ್ರೀಸ್ಟ್ ಕೆಲಸ ಏನು ಅಂತಂದರೆ ಪ್ರಕೃತಿಯನ್ನು ಏನು ಮಾಡೋದು, ಎಕ್ಸ್ಪ್ಲೈನ್ ಮಾಡೋದು. ದ ಪ್ರೀಸ್ಟ್ ವರ್ ಸ್ಕಾಲರ್ಸ್ ಆ್ಯಂಡ್ ಶೌಡರ್ ಟು ರೆಸ್ಪಾನ್ಸಿಬಲ್ ಟು ಪ್ರೊಟೆಕ್ಟ್ ರಿಟರ್ನ್ ಡಾಕ್ಯುಮೆಂಟ್ಸ್. ಅವ್ರ ಕೆಲಸ ಏನು ಅಂತಂದರೆ ಅವರು ಬರೆದಂತಹ ಡಾಕ್ಯುಮೆಂಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದು. ದ ಬಿಲೀವ್ಡ್ ಇನ್ ಲೈಫ್ ಆಫ್ಟರ್ ಡೆತ್. ಅವ್ರದ್ದೊಂದು ನಂಬಿಕೆ ಇರುತ್ತೆ. ಆಲ್ ಈಜಿಪ್ಟಿಯನ್ ಬಿಲೀವ್ಡ್ ದಟ್ ಲೈಫ್ ಆಫ್ಟರ್ ಡೆತ್, ಸತ್ತ ನಂತರನೂ ಏನಾಗಿದೆ ಅವರಿಗೆ ಏನು ಮತ್ತೆ ಹುಟ್ಟು ಇದೆ, ಮರುಜನ್ಮ ಇದೆ ಅಂತ ಅವರು ತಿಳ್ಕೊಂಡಿರ್ತಾರೆ. ದ ಬಿಲೀವ್ಡ್ ದಟ್ ಆಲ್ believed that life after that. They believed that man had give account to deeds in the earth as Osiris, the most powerful god, life of death. The priest considered that life of the earth was temporary. ಭೂಮಿ ಮೇಲೆ ಮನುಷ್ಯನ ಜೀವನ ಟೆಂಪ್ರವರಿ. ಟು ಪ್ರಿಪೇರ್ ದ ನೆಕ್ಸ್ಟ್ ಲೈಫ್, ಟು ನೀಡೆಡ್ ವಾಸ್ ದ ಪ್ರಿಪೇರ್ ಟು ನೆಕ್ಸ್ಟ್ ಲೈಫ್. ಅವ್ರು ಹೇಳ್ತಾರೆ, ದ ಪ್ರೀಸ್ಟ್ ಕನ್ಸಿಡರ್ಡ್ ದಟ್ ಲೈಫ್ ಆಫ್ ದ ಅರ್ತ್ ವಾಸ್ ಟೆಂಪ್ರವರಿ. ನಮ್ಮ ಭೂಮಿ ಮೇಲೆ ನಮ್ಮ ಜೀವನ ಟೆಂಪ್ರವರಿ ಆಗಿದೆ. ವಾಸ್ ನೀಡೆಡ್ ಓನ್ಲಿ ಟು ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಲೈಫ್. ನಾವು ಭೂಮಿ ಮೇಲೆ ಯಾಕೆ ಬರ್ತೀವಿ ಅಂದರೆ, ನಮ್ಮ ಲೈಫ್ ಟೆಂಪ್ರವರಿ ಆಗಿದೆ ಅಂದರೆ ನಾವು ಮುಂದಿನ ಜೀವನಕ್ಕೆ ನಮಗೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಈ ಭೂಮಿ ಮೇಲೆ ನಾವು ಸ್ವಲ್ಪ ದಿನ ಇರಬೇಕು ಅನ್ನೋವಂಥದ್ದು ದೇಶದಿಂದ. ದಸ್ ದ ಓಲ್ ನೈಲ್ ವ್ಯಾಲಿ ವಾಸ್ ರಿಸರ್ವ್ಡ್ ಫಾರ್ ದ ಡೆಡ್ಸ್. ಅದಕ್ಕೋಸ್ಕರ ಅವರು ನೈಲ್ ವ್ಯಾಲಿಯ ಎಲ್ಲವನ್ನು ಏನು ಮಾಡ್ತಾರೆ, ಡೆಡ್ ಬಾಡಿಗಳನ್ನು ಹೂಳೋದಕ್ಕೆ ಯೂಸ್ ಮಾಡ್ತಿರ್ತಾರೆ. ದ ಬಾಡಿ ವುಡ್ ಬಿ ಸ್ಮಿಯರ್ಡ್ ವಿತ್ ವೇರಿಯಸ್ ಕೆಮಿಕಲ್ಸ್ ಆ್ಯಂಡ್ ರ್ಯಾಪ್ಡ್ ವಿತ್ ಎ ಥಿನ್ ಕ್ಲಾತ್. ಸೊ ಅವ್ರೇನು ಮಾಡ್ತಾರೆ, ಡೆಡ್ ಬಾಡಿಯನ್ನು ವಾಸನೆ ಬರದ ರೀತಿಯಾಗಿ ಸ್ಮಿಯರ್ಡ್, ಅದಕ್ಕೆ ಕೆಮಿಕಲ್ಸ್ನ ಸ್ಪಿಯರ್ಡ್ ಮಾಡಿಬಿಟ್ಟು ರ್ಯಾಪ್ಡ್ ವಿತ್ ಅ ವೈಟ್ ಥಿನ್ ಕ್ಲಾತ್, ಬಟ್ಟೆಯನ್ನು ಸುತ್ತಬಿಟ್ಟು ಏನು ಮಾಡ್ತಾರೆ, ದ ಎಂಟೈರ್ ಬಾಡಿ ವಾಸ್ ಇನ್ ದಿಸ್ ವೇ ಪ್ರಿಸರ್ವ್ಡ್. ಅವರೇನು, ದೇವರ್ ಬಿಲೀವ್ಡ್ ದಿ ಲೈಫ್ ಆಫ್ಟರ್ ಡೆತ್, ಸತ್ತ ನಂತರನೂ ಮನುಷ್ಯ ಮತ್ತೆ ಹುಟ್ಟಿ ಬರ್ತಾನೆ, ಅವನಿಗೆ ಜೀವನ ಇದೆ ಅನ್ನೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಆ ಡೆಡ್ ಬಾಡಿಯನ್ನು ಕೊಳಿದೇ ರೀತಿಯಾಗಿ ಸ್ಮಿಯರ್ ಕೆಮಿಕಲ್ಸಿಂದ ಸ್ಮಿಯರ್ ಮಾಡಿ ಅದನ್ನು ರ್ಯಾಪ್ ಮಾಡಿಬಿಟ್ಟು ಏನು ಮಾಡ್ತಿರ್ತಾರೆ, ಉಳ್ತಾ ಇರ್ತಾರೆ. ದ ಬಾಡಿ ವಾಸ್ ಪ್ರೊಟೆಕ್ಟೆಡ್ ವಾಸ್ ಕಾಲ್ಡ್ ಹ್ಯಾಸ್ ಮಮ್ಮಿ. ಅದಕ್ಕೆ ಅದನ್ನು ಏನಂತ ಕರೀತಾರೆ, ಮಮ್ಮಿ ಅಂತ ಕರೀತಾರೆ. ಇಟ್ ವುಡ್ ಬಿ ಕೆಪ್ಟ್ ಇನ್ ದ ಸ್ಪೆಷಲ್ ಡಿಸೈನ್ಡ್ ಕಾಫಿನ್. ಅದಕ್ಕೋಸ್ಕರನೇ ಅವರು ಸ್ಪೆಷಲಾಗಿ ಡಿಸೈನ್ ಮಾಡಿರುವಂಥ ಕಾಫಿನಲ್ಲಿ ಅದೇನು ಮಾಡಿರ್ತಾರೆ, ಅದನ್ನು ಹಾಕಿರ್ತಾರೆ. ದ ಗ್ರೇವ್ ವಾಸ್ ಕನ್ಸಿಡರ್ಡ್ ಆ್ಯಸ್ ದ ಟ್ರೂ ಪ್ಲೇಸ್. ಆ ಗ್ರೇವನ್ನು ಟ್ರೂ ಪ್ಲೇಸ್ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ಸ್ಪೆಷಲಿ ದಟ್ ಪ್ಲೇಸ್ ವಾಸ್ ಈಜಿಪ್ಟಿಯನ್. ಹೆನ್ಸ್ ಅರೌಂಡ್ ದ ಡೆಡ್ ಬಾಡಿ ಐಟಮ್ಸ್ ನೀಡೆಡ್ ಟು ಡೈಲಿ ಯೂಸ್ ಆ್ಯಂಡ್ ಸ್ಮಾಲ್ ಐಡಲ್ಸ್, ಎ ಕುಕ್ ಆ್ಯಂಡ್ ಬಾರ್ಬರ್ ವುಡ್ ಬಿ ಕೆಪ್ಟ್ ಇನ್ ಟು ಫುಲ್ಫಿಲ್ ದ ಫ್ಯೂಚರ್ ನೀಡ್ಸ್. ಅಂದರೆ ಮನುಷ್ಯ ಜೀವಿತದಲ್ಲಿ ಏನು ಯೂಸ್ ಮಾಡ್ತಿರ್ತಾನೆ ಆ ಎಲ್ಲ ವಸ್ತುಗಳನ್ನು ಆ ಬಾಕ್ಸ್ ಸುತ್ತಲೂ ಇಟ್ಬಿಟ್ಟು ಏನು ಮಾಡಿರ್ತಾರೆ, ಅವರು ಹೂಳ್ತಾ ಇರ್ತಾರೆ. ಯಾಕೆ ಅಂದರೆ ಲೈಫ್ ಆಫ್ಟರ್ ದ ಡೆತ್, ಸತ್ತ ನಂತರನೂ ಅವ್ರಿಗೇನಿದೆ, ಜೀವನ ಇದೆ, ಹುಟ್ಟಿ ಬರ್ತಾರೆ ಅನ್ನುವಂಥ ಉದ್ದೇಶದಿಂದ ಅವರು ಆ ಥರ ಮಾಡ್ತಿರ್ತಾರೆ. ಓಕೆ, ದಿಸ್ ಈಸ್ ದ ಪಿರಮಿಡ್. ಸೊ ಇದನ್ನು ಪಿರಮಿಡ್ ಅಂತ ಕರೀತಾರೆ. ಇದನ್ನೇನು ಮಾಡ್ತಿರ್ತಾರೆ ಅಂದರೆ, ಆ ಸತ್ತಂಥ ವ್ಯಕ್ತಿಗಳನ್ನು ಹೂಳೋದಕ್ಕೆ ಯೂಸ್ ಮಾಡ್ತಿರ್ತಾರೆ. ಇಲ್ಲೊಂದು ಹೋಲ್ ಇರುತ್ತೆ, ಅದೇ ಎಂಟ್ರೆನ್ಸ್ ಹೋಗ್ಬಿಟ್ಟು ಇಲ್ಲೇನು ಮಾಡ್ತಾರೆ, ಅವ್ರನ್ನ ಹೂಳ್ತಿರ್ತಾರೆ. ಸೊ ಇದನ್ನು ಪಿರಮಿಡ್ ಅಂತ ಹೇಳಿ ಕರೀತಾರೆ. ಓಕೆ, ಬಿಕಾಸ್ ಅವರು ಇದನ್ನು ಸ್ಪಿಯರ್ಡ್ ಮಾಡಿ, ಕೆಮಿಕಲ್ಸ್ನ ಸ್ಪಿಯರ್ಡ್ ಮಾಡಿ, ರ್ಯಾಪ್ ಮಾಡಿ ಬಟ್ಟೆಯಲ್ಲಿ ಅದನ್ನು ಕೆಡದೆ ರೀತಿ ಹಾಕಿರ್ತಾರೆ. ಅವರು ಯೂಸ್ ಮಾಡುವಂಥ ಎಲ್ಲ ವಸ್ತುಗಳನ್ನು ಅದ್ರ ಸುತ್ತ ಹಾಕಿರ್ತಾರೆ. ಓಕೆ, ದೆನ್
ಇನ್ ದ ಬಿಗಿನಿಂಗ್ ಗ್ರೇವ್ಸ್ ವರ್ ಕ್ರಿಯೇಟೆಡ್ ಬೈ, ಇದನ್ನೇನಂತ ಕರೀತಾರೆ ಅಂತಂದರೆ ಹೇಳಿದೆ, ಈ ಪಿರಮಿಡ್ಗಳನ್ನು ಸತ್ತಂಥ ಡೆಡ್ ಬಾಡಿಗಳನ್ನು ಏನಂತ ಕರೀತಾರೆ ಅಂತಂದರೆ ಮಮ್ಮಿ ಅಂತ ಕರೀತಾರೆ. ಓಕೆ, ಮಮ್ಮಿ ಅಂತೇಳಿ ಕರೀತಾರೆ, ಹೌದಾನೆ. ಸೊ ಈ ರೀತಿಯಾಗಿ ನೋಡ್ಬೋದು. ಇನ್ ದ ಬಿಗಿನಿಂಗ್ ಗ್ರೇವ್ಸ್ ವರ್ ಕ್ರಿಯೇಟೆಡ್ ಬೈ ಕಾರ್ವಿಂಗ್ ಇನ್ ಟು ದ ರಾಕ್ಸ್ ಇನ್ ದ ಹಿಲ್ಸ್. ಆ್ಯಸ್ ದ ಈಜಿಪ್ಟಿಯನ್ ಮೂವ್ಡ್ ನಾರ್ತ್ ದೆ ಹ್ಯಾಡ್ ಟು ಕನ್ಸ್ಟ್ರಕ್ಟ್ ಗೇವ್ಸ್ ಇನ್ ದ ಡೆಸರ್ಟ್ ಇಟ್ ಸೆಲ್ಫ್. ಇಡೀ ನೈಲ್ ವ್ಯಾಲಿ ರಿವರನ್ನು ಬರೀ ಇಂಥ ಪಿರಮಿಡ್ಗಳನ್ನು ಕಟ್ಟೋದಕ್ಕೆ ಯೂಸ್ ಮಾಡ್ತಿರ್ತಾರೆ. ಟಾಲ್ ಟವರ್ಸ್ ಬಿಲ್ಡ್ ದೀಸ್ ಗ್ರೇವ್ಸ್ ಯೂಸಿಂಗ್ ಹ್ಯೂಜ್ ಬ್ಲಾಕ್ಸ್ ಟು ಸ್ಟೋನ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಎಟರ್ನಲ್ ಸ್ಲೀಪ್ ಆಫ್ ದ ಡೆಡ್ ಬಾಡೀಸ್. ಈ ರೀತಿ ಪಿರಮಿಡ್ಗಳನ್ನು ಕಟ್ಬಿಟ್ಟು ಅದ್ರ ಒಳಗಡೆ ಅವ್ರನ್ನ ಹೂಳ್ತಾ ಇರ್ತಾರೆ. ಸೊ ಒಟ್ಟು ಮನೆ ಹೇಗಿರುತ್ತೋ ಆ ರೀತಿ ಮನೆಗಳ ಥರನೇ ಆ ಪಿರಮಿಡ್ಗಳನ್ನ ಕಟ್ಟಿ ಅಲ್ಲಿ ಇದು ಮಾಡ್ತಾರೆ. ಸೊ ದ ಟಾಲ್ ಟವರ್ಸ್ ವರ್ ಬಿಲ್ಟ್ ಆನ್ ದೀಸ್ ಗ್ರೇವ್ಸ್ ಯೂಸಿಂಗ್ ಹ್ಯೂಜ್ ಬ್ಲಾಕ್ಸ್ ಟು ಸ್ಟೋನ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಎಟರ್ನಲ್ ಸ್ಲೀಪ್ ಆಫ್ ದ ಡೆಡ್. ಕಿಂಗ್ಸ್ ಆ್ಯಂಡ್ ವೆಲ್ದಿ ಪೀಪಲ್, ಅತ್ಯಂತ ದೊಡ್ಡ ದೊಡ್ಡ ರಾಜರುಗಳಿಗೆ ದೊಡ್ಡ ದೊಡ್ಡ ಪಿರಮಿಡ್ಗಳನ್ನ ಕಟ್ತಿರ್ತಾರೆ, ಟಾಲರ್ ಆ್ಯಂಡ್ ಟಾಲರ್ ಟವರ್ಸ್. ದ ಗ್ರೀಕ್ಸ್ ಕಾಲ್ಡ್ ದಿ ಸ್ಟ್ರಕ್ಚರ್ ಹ್ಯಾಸ್ ದ ಪಿರಮಿಡ್ಸ್ ಅಂತ ಕರೀತಾರೆ, ಪಿರಮಿಡ್ಸ್ಗಳಂತ ಕರೀತಾರೆ. ದ ಕಿಂಗ್ಸ್ ಆಫ್ ಈಜಿಪ್ಟಿಯನ್ಸ್ ಕಾಲ್ಡ್ ಫೆರೋಸ್. ದ ಕಿಂಗ್ಸ್ ಆಫ್ ಈಜಿಪ್ಟಿಯನ್ಸ್ ಕಾಲ್ಡ್ ಹ್ಯಾಸ್ ಫೆರೋಸ್ ಅಂತ ಕರೀತಾ ಇರ್ತಾರೆ. ಫೆರೋಸ್ ಮೀನ್ಸ್ ಎ ಪರ್ಸನ್ ಹೂ ಲಿವ್ಸ್ ಇನ್ ಎ ಪಾಲ್ಶಿಯಲ್ ಹೌಸ್. ಯಾರು ಅತ್ಯಂತ ದೊಡ್ಡದಾದ ಮನೆಯಲ್ಲಿ ವಾಸವಿರ್ತಾರೆ ಅವನನ್ನು ಫೆರೋಸ್ ಅಂತೇಳಿ ಕರೀತಾರೆ. ದ ಪೆಸೆಂಟ್ಸ್ ಹೂ ಹ್ಯಾಡ್ ಅಕ್ಸೆಪ್ಟೆಡ್ ದ ರೂಲ್ ಆಫ್ ಪವರ್ಫುಲ್ ಓಸಿರಸ್ ನಾವು ಅಕ್ಸೆಪ್ಟೆಡ್ ದ ರೂಲ್ ಆಫ್ ಫೆರೋಸ್ ಟು. ಯಾರು ಓಸಿರಸ್ ಅನ್ನುವ ದೇವರನ್ನು ನಂಬ್ತಿರ್ತಾನೆ ಆ ರೀತಿಯೇ ರಾಜರನ್ನು ನಂಬಬೇಕು ಅನ್ನುವಂಥ ಇದಿರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಆಫ್ಟರ್ ದ ಇಂಡಿಪೆಂಡೆಂಟ್ ಪ್ರಾಸ್ಪರಸ್ ಲೈಫ್ ಆಫ್ ದ 20th century, ಈಜಿಪ್ಟ್ ವಾಸ್ ರೂಲ್ಡ್ ಬೈ ದ ಅರೇಬಿಯನ್ ಶೆಪರ್ಡ್ ಕಾಲ್ಡ್ ಹೈಕಸಸ್ ಅಟ್ಯಾಚ್ಡ್ ದಿಸ್ ಡಿಫೀಟಿಂಗ್ ರೂಲ್ಡ್ 500 years. ದ ಜ್ಯೂಸ್, ನಂತರ ಜ್ಯೂಸ್ ಬರ್ತಾರೆ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಆಲ್ಸೋ ದ ಪರ್ಷಿಯನ್ ಎಂಪರರ್ ಕ್ಯಾಂಬಸಸ್ ಅಕ್ಯುಪೈಡ್ ದ ಈಜಿಪ್ಟ್. ಲಾಸ್ಟಿಗೆ 6th centuryಯಲ್ಲಿ ಈಜಿಪ್ಟನ್ನು ಕ್ಯಾಂಬಸಸ್ ಅನ್ನೋನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ. ಅಲೆಕ್ಸಾಂಡರ್ ಅಕ್ಯುಪೈಡ್ ಪರ್ಷಿಯಾವನ್ನು ಅಲೆಕ್ಸಾಂಡರ್ ಅಕ್ಯುಪೈ ಮಾಡಿರ್ತಾನೆ. ಈಜಿಪ್ಟ್ ಬಿಕಮ್ ದ ಪ್ರಾವಿನ್ಸಸ್ ಆಫ್ ಮೆಸಿಡೋನಿಯಾ. ಸೊ ಮೆಸಿಡೋನಿಯಾದ ದೊರೆ ಯಾರು ಅಂತಂದರೆ ಅಲೆಕ್ಸಾಂಡರ್. ಆ ಅಲೆಕ್ಸಾಂಡರ್ ಮಿಲಿಟರಿ ಜನರಲ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆ್ಯಸ್ ದ ಕಿಂಗ್ ಆಫ್ ಈಜಿಪ್ಟ್. ಹಿಂಗೆ ಈಜಿಪ್ಟನ್ನು ಕಿಂಗ್ ಅಂತೇಳಿ ಆತನನ್ನು ಇದು ಮಾಡ್ತಾನೆ. ಸೊ ಅದರಲ್ಲಿ ಡೈನಾಸ್ಟಿ ಟಾಲಮಿ ಇರ್ತಾನೆ, ಫೌಂಡೆಡ್ ದ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ. ದ ಲಾಸ್ಟ್ ಕಿಂಗ್ ಆಫ್ ದ ರೋಮನ್ಸ್ ಆಗಿರ್ತಾನೆ. ದ ಲಾಸ್ಟ್ ಈಜಿಪ್ಟಿಯನ್ ಕ್ವೀನ್ ವಾಸ್ ಕ್ಲಿಯೋಪಾತ್ರ, ಟೈಡ್ ಟು ಹರ್ ಬೆಸ್ಟ್ ಟು ಸೇವ್ ಹರ್ ಕಂಟ್ರಿ. ಇಟ್ ವಾಸ್ ಸೆಡ್ ಟು ರೋಮನ್ಸ್ ಫಿಯರ್ಡ್ ಹರ್ ಬ್ಯೂಟಿ ಮೋರ್ ದ್ಯಾನ್ ದ ಟ್ರೂಪ್ಸ್. ಅವಳು ಕ್ಲಿಯೋಪಾತ್ರ ಅನ್ನೋಳು ಇರ್ತಾಳೆ, ಈಜಿಪ್ಟಿನ ರಾಣಿ ಇರ್ತಾಳೆ. ಅವಳು ಎಷ್ಟು ಸುಂದರವಾಗಿರ್ತಾಳೆ ಅಂತಂದರೆ ಬೇರೆ ರಾಜರುಗಳು ಅವಳ ಸೌಂದರ್ಯನ ನೋಡಿ ಸೋಲ್ತಾ ಇರ್ತಾರೆ, ಅವಳು ಅದೇ ರೀತಿಯಾಗಿ ಮಾಡ್ತಿರ್ತಾಳೆ. ಸೊ ಈ ರೀತಿಯಾಗಿ ಈಜಿಪ್ಟಿನ ದ ಲಾಸ್ಟ್ ಕ್ವೀನ್ ಆಫ್ ಈಜಿಪ್ಟ್ ವಾಸ್ ಕ್ಲಿಯೋಪಾತ್ರ ಅಂತೇಳಿ ಹೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ನಾವು ನೋಡ್ಬೋದು. ಸೊ ಫಸ್ಟ್ ಕ್ವಶನ್ ಈಸ್ okay, Egyptian civilization originated in which river? The second one, define hieroglyphics and what are the contribution of the Egyptian civilization ಅಂತ ಅದೊಂದನ್ನು ಬರೀರಿ. ಮೀನ್ಸ್ ಎಕ್ಸ್ಪ್ಲೈನ್ ಅಬೌಟ್ ದಿ ಪಿರಮಿಡ್ಸ್ಗಳ ಬಗ್ಗೆ ಬರೀರಿ. ಒಂದು ನಿಮಿಷ ಇಲ್ಲಿ ಹೌ ಆರ್ ಮಮ್ಮೀಸ್ ಪ್ರಿಸರ್ವ್ಡ್. ಓಕೆ, ರೈಟ್ ಎ ಪ್ಯಾರಾಗ್ರಾಫ್ ಆನ್ ಪಿರಮಿಡ್ಸ್. ಇವೆರಡು ಕ್ವಶನ್ ಬರೀರಿ. ಓಕೆ, the first question, how are mummies preserved? Write a paragraph on pyramids. This is the 2 long answer and 2 1 marks questions like in which Egyptian civilization originated in which river. Define hieroglyphics. ಅವೆರಡರ ಜೊತೆ how are mummies preserved? Write a paragraph on the pyramids. ಓಕೆ, 4 ಕ್ವಶನ್ಸ್ನ ಬರೆದ್ಬಿಟ್ಟು send in to my WhatsApp number. Okay, so if any doubts related to this lesson, you call me my number. Okay, so today in this class we discussed about the ancient civilizations of the world. 3 ancient civilizations ಬರುತ್ತೆ. One is Egyptian civilization, Mesopotamian civilization and Chinese civilization. 3 ಸಿವಿಲೈಸೇಷನ್ ಬರುತ್ತೆ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಈಜಿಪ್ಟಿಯನ್ ಸಿವಿಲೈಸೇಷನ್,
ಪಿರಮಿಡ್ಸ್ಗಳ ಬಗ್ಗೆ ಆ್ಯಂಡ್ ಮಮ್ಮೀಸ್ಗಳ ಬಗ್ಗೆ. ಓಕೆ, ಸೊ ಪಿರಮಿಡ್ಗಳನ್ನು ಹೇಗೆ ಕಟ್ತಿದ್ರು ಅನ್ನೋದನ್ನು ಬರೀರಿ. ಹೌ ಆರ್ ಮಮ್ಮೀಸ್ ಪ್ರಿಸರ್ವ್ಡ್ ಆ್ಯಂಡ್ ಈಜಿಪ್ಟಿಯನ್ ಸಿವಿಲೈಜೇಷನ್ ಒರಿಜಿನೇಟೆಡ್ ಇನ್ ವಿಚ್ ರಿವರ್? ನೈಲ್ ರಿವರ್. ಹೆರೋಗ್ಲಿಫಿಕ್ಸ್ ಅಂತಂತಂದರೆ ಹೆರೋಗ್ಲಿಫಿಕ್ಸ್ ಮೀನ್ಸ್ ಇಟ್ ಈಸ್ ಕನ್ಸಿಸ್ಟ್ ಆಫ್ ದ small drawings. Okay, if any doubts related to this lesson, you call me my number. Okay, ಇಷ್ಟನ್ನು ಬರೆದ್ಬಿಟ್ಟು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಸೊ ಆಲ್ರೆಡಿ ನಾನು ನಿಮಗೆ ನೋಟ್ಸ್ನ ಸೆಂಡ್ ಮಾಡಿದ್ದೀನಿ. ನೀವು ಬೆಟರ್ ಅಂದರೆ ಆ ನೋಟ್ಸ್ನ ಬರೆದಿಟ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಸೆಂಡ್ ಇನ್ ಟು ದಟ್ ನೋಟ್ಸ್. ಓಕೆ, ನೋಟ್ಸನ್ನು ಯಾವ್ಯಾವ ಲೆಸನ್ ಮಾಡ್ತಿದ್ದೀವಿ ಆ ಲೆಸನ್ ಬಗ್ಗೆ ಬರೆದಿಟ್ಕೊಳ್ಳಿ. ಓಕೆ, ಲೆಸನ್ ಬರೆದಾದ ನಂತರ ಅದು ನೋಟ್ಸನ್ನು ನಮಗೆ ತಂದು ತೋರಿಸಿ. ಓಕೆ, ಕರೆಕ್ಷನಿಗೆ ತೊಗೊಂಬನ್ನಿ. ಅರ್ಥ ಆಯಿತಾ? ಸೊ ಥ್ಯಾಂಕ್ ಯು.